ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಸಮುವೇಲನು 22ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವ ಜನರೇ, ನಮ್ಮನ್ನ ನಿರ್ಮಿಸಿದಂತ ನಮ್ಮ ದೇವರು, ನಮ್ಮನ್ನ ಸೃಷ್ಟಿಸಿದ ನಮ್ಮ ದೇವರು ಇವತ್ತು ನಮಗೆ ಏನಾಗಿದ್ದಾರೆ? ಬಲವಾಗಿರುವ ಕೋಟೆ ಆಗಿದ್ದಾರೆ. ಪ್ರೀತಿಯುಳ್ಳ ದೈವ ಜನರೇ, ಇವತ್ತು ಅನೇಕ ಹೋರಾಟಗಳು ಇವತ್ತು ನಮ್ಮನ್ನ ಏನ್ ಮಾಡುತ್ತೆ? ಸಂಧಿಸುತ್ತೆ. ಆದರೆ ನನ್ನ ದೇವರು ಇವತ್ತು ನಮಗೆ ಬಲವಾಗಿರುವ ಕೋಟೆ ಆಗಿರುವಾಗ ಆ ಒಂದು ಕೋಟೆಯನ್ನ ದಾಟಿ ಬರುವುದಕ್ಕೆ ಅವುಗಳಿಗೆ ಆಗುವುದಿಲ್ಲ. ಪ್ರೀತಿಯುಳ್ಳ ದೈವ ಜನರೇ, ಎಷ್ಟೇ ಹೋರಾಟಗಳು ಬರಬಹುದು, ಎಷ್ಟೋ ವೇದನೆಗಳು ಬರಬಹುದು, ಎಷ್ಟೇ ದುಃಖಗಳು ಬರಬಹುದು, ಆದರೆ ದೇವರು ಇವತ್ತು ನಮಗೆ ಕೋಟೆಯಾಗಿರುವಾಗ ಅದು ಯಾವುದು ನಮ್ಮನ್ನ ಏನ್ ಮಾಡುವುದಿಲ್ಲ? ಸಂಧಿಸುವುದಿಲ್ಲ. ಅದು ನಮ್ಮನ್ನ ಏನ್ ಮಾಡುವುದಿಲ್ಲ? ತಾಕುವುದಿಲ್ಲ. ಪ್ರೀತಿಯುಳ್ಳ ದೈವ ಜನರೇ, ಕರ್ತನು ನಮಗೆ ಇವತ್ತೇನಾಗಿದ್ದಾರೆ? ಬಲವಾದ ಕೋಟೆ ಆಗಿದ್ದು, ಬಲವಾದ ಬುರ್ಜ ಆಗಿದ್ದು, ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೈವ ಜನರೇ, ಆತನು ನಮಗೆ ಬಲವಾದ ಗುರಾಣಿಯಾಗಿದ್ದಾನೆ. ನಾವು ಇವತ್ತು ಭಯಪಡುವಂತ ಅವಶ್ಯಕತೆ ಇಲ್ಲ. ಆತನು ಗುರಾಣಿಯನ್ನ ಹಿಡಿದು ನಮ್ಮನ್ನ ನಡೆಸುವವರಾಗಿದ್ದಾರೆ. ಆತನು ಬಲವಾಗಿರುವ ಕೋಟೆ ಆಗಿದ್ದಾರೆ. ಪ್ರೀತಿಯುಳ್ಳ ದೈವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಮುಟ್ರಿ, ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ, ನೀನು ಬಲವಾದ ಕೋಟೆಯಾಗಿದ್ದು ನೀನು ನಡೆಸು ದೇವ. ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.